ಓಹ್, ಇದು ಒಂದು ಜಾತಿ ಹಲಸಿನ ಹಣ್ಣು. ವಾವ್, ಐ ಗಾಟ್ ಇಟ್ ಬ್ರೋ. ಇದು ಒಂದು ಜಾತಿ ಹಲಸಿನ ಹಣ್ಣು. ಮೊನ್ನೆ ಎಲ್ಲ ಅಂದ್ಕೊಳ್ತಾ ಇದ್ದೆ ತಿನ್ಬೇಕಿದ್ನ ಅಂತ. ಬಟ್ ಸಿಕ್ತು ನನಗೆ ಇವತ್ತೇನೆ. ಇದೇ ಮರ ಸೂಪರ್. ಇದೇ ವಿಷಯಕ್ಕೇ ನಾನು ಇದನ್ನು ತಗೊಬಂದೆ, ಬ್ಯಾಗ್ ತಗೊಬಂದೆ, ಇಂಥವೇನಾರು ಸಿಗ್ತವೆ ಅಂತ. ನೋಡಿ ಹಲಸಿನ ಹಣ್ಣಿದು ಮನೆಗೆ, ಇದು ಜಸ್ಟು ಫ್ರೆಶ್ ಆಗಿ ಬಿದ್ದಿರೋದು. ನೋಡೋಣ, ತೊಗೊಂಡು ಹೋಗ್ತೀನಿ ಇದನ್ನ. ಇದು ಯಾವತ್ತೂ ಟೇಸ್ಟ್ ಮಾಡಿಲ್ಲ, ಹೆಂಗಿರುತ್ತೆ ಏನೂ ಗೊತ್ತಿಲ್ಲ. ಆಬ್ವಿಯಸ್ಲಿ ಮೇ ಬಿ ಸ್ವೀಟಾಗೇ ಇರುತ್ತೆ, ಬಟ್ ಯಾವತ್ತೂ ತಿಂದಿರಲಿಲ್ಲ ಇದನ್ನು. ನನಗೆ ಅಂತಲೇ ಕೊಟ್ಟಿದೆ ಕಾಡಿದು, ಬೀಳಿಸಿಟ್ಟಿದೆ ನೋಡಿ. ಜಸ್ಟು ಫ್ರೆಶ್ ಆಗಿ ಬಿದ್ದಿರೋದು, ಇನ್ನೂ ಅದರಲ್ಲಿ ಹಾಲು ಕೂಡ ಇಳಿತಾ ಇತ್ತು ಹಂಗೇ. ಥ್ಯಾಂಕ್ ಯು. ಸೊ ಒಂದು ಹಣ್ಣು ಸಿಕ್ತು. ಇದು ನೋಡಿ ಕೋಕಮ್ ಇದು ಮನೇಲಿ ಒಂದಿಷ್ಟು ಕಿತ್ಕೊಂಡು ಹೋಗಿದ್ದೀವಿ. ನೋಡೋಣ ರಿಟರ್ನ್ ಬರುವಾಗ ಆ ಕೋಕಮ್ನ ಸ್ವಲ್ಪ ಕಿತ್ಕೊಂಡು ಹೋಗೋಣ. ಕೋಕಮ್ಗೆ ಏನು ರೇಟ್ ಇದೆ ಗೊತ್ತಾ? ಯಪ್ಪ, ನೈಸ್ ಅಲ್ಲ? ನೈಸ್ ಸೂಪರ್. ಅದು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಈ ಹಣ್ಣಿಗೆ. ಓಕೆ, ಇಲ್ಲಿ ಅಪ್ಪೆ ಮಿಡಿ ಏನೋ ಬಿದ್ದಿದೆ, ತೊಗೊಂಡೋಗುವ. ಕಾಡು ಮಾವಿನ ಹಣ್ಣು ಎಲ್ಲ ಚೆನ್ನಾಗಿದೆ, ಸಖತ್ತು ಸ್ವೀಟಾಗಿರುತ್ತೆ. ಕೆಲವು ಅಷ್ಟೇ ಹುಳಿಯಾಗಿರುತ್ತೆ ಇವು. ಕಾಡು ಮಾವಿನ ಹಣ್ಣು. ಓಕೆ, ದಿಸ್ ಈಸ್ ಆಲ್ಸೋ ಬೆಟರ್. ಇಲ್ಲೇ ಬಿದ್ದಿದೆ ನೋಡಿ, ಚೆನ್ನಾಗಿದೆ. ವಾವ್, ಏನು ಸ್ವೀಟ್ ಇದೆ ಗುರು, ಸ್ಮೆಲ್ಲು ಕ್ರೇಜಿ. ಸಖತ್ ಸ್ವೀಟ್ ಇದೆ, ಸ್ಮೆಲ್ ಮಾತ್ರ. ಕಾಡು ಮಾವಿನ ಹಣ್ಣು, ನಿಮಿಷ. ಕಾಡು ಮಾವಿನ ಹಣ್ಣು ಯಾರಿಗಂತೂ ಯಾರಿಗಿಲ್ಲ ಇದು. ನೋಡಿ ಕಾಡು ಮಾವಿನ ಹಣ್ಣು. ಕಾಡು ನಮಗೆ ಎಷ್ಟು ಏನೆಲ್ಲ ಕೇಳಲಿಲ್ಲ ಅಂದರೂ ಎಷ್ಟೆಲ್ಲ ಕೊಡತ್ತೆ. ಬಟ್ ಅಂದರೂ ನಾವು ಮನುಷ್ಯರು ಹೋಗ್ಬಿಟ್ಟು ಗಲೀಜು ಮಾಡ್ಕೊಬರ್ತೀವಿ. ಬ್ಯೂಟಿಫುಲ್. ಕೇಳಲಿಲ್ಲ ಅಂದರೂ ಎಷ್ಟು ಕೊಡತ್ತೆ ನೋಡಿ ಕಾಡು. ನಾವು ಸುಮ್ಮನೆ ಅಲ್ಲೋ ಗಲೀಜು ಮಾಡೋದು, ಎಣ್ಣೆ ಪಾರ್ಟಿ ಮಾಡೋದು ಎಲ್ಲ ಮಾಡ್ತೀವಿ. ನೀರಿಲ್ಲ, ಬಟ್ಟೆಗೆ ಒರೆಸ್ಕೊಳ್ಳೋಣ. ಇಷ್ಟು ಸಿಕ್ತು, ಚೆನ್ನಾಗಿರೋದು. ನೈಸ್ ಅಲ್ಲ? ಮಾವಿನ ಹಣ್ಣು ಒಂದೇ ಅಲ್ಲ ನಮಗೆ, ಇದು ಈ ಹಣ್ಣು ಕೂಡ ಸಿಕ್ಕಿದೆ ನಮಗೆ ಇವತ್ತು. ಇದು ನಂಗೆ ತುಂಬ ಇಷ್ಟ, ಯಾವತ್ತೂ ತಿಂದಿರಲಿಲ್ಲ. ನೋಡ್ಬೇಕು ಮನೆಗೆ ಹೋಗಿ ಏನು ಹಣ್ಣಾಗಿದೆ ಏನು ಗೊತ್ತಿಲ್ಲ, ಸ್ಮೆಲ್ಲು ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ನೋಡಿ ಕಾಡು ನಮ್ಗೆ ಎಷ್ಟೆಲ್ಲ ಕೊಡುತ್ತೆ, ಟ್ರ್ಯಾಶ್ ಮಾಡಬೇಡಿ. ನೋಡಿ ಹಣ್ಣು ಎಷ್ಟು ಸಿಗ್ತವೆ ಕಾಡಲ್ಲಿ ಅಂದರೆ ಕೇಳೋದಕ್ಕಿಂತ ಜಾಸ್ತಿನೇ ಸಿಗುತ್ತೆ. ಬಟ್ ನಾವೇ ಮನುಷ್ಯರು ಎಲ್ಲ ಬಂದು ಗಲೀಜು ಮಾಡಿ ಹಾಳು ಮಾಡಿ ಹೋಗ್ಬಿಡ್ತೀವಿ. ಹೋಗ್ತಾ ತೊಗೊಂಡೋಗೋಣ ಅಂತ ಹೇಳಿದ್ದೆ, ತೊಗೊಂಡೋಗುವ. ಇದೊಂದು ಸಿಕ್ತು, ಎಷ್ಟು ಸಿಗುತ್ತೋ ತೊಗೊಂಡೋಗೋಣ. ಐ ಡೋಂಟ್ ನೋ ಟೇಸ್ಟ್ ಎಲ್ಲ ಹೆಂಗಿದೆ ಏನು ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ.
ಸೇಮ್ ಹಲಸಿನ ಹಣ್ಣು ಥರನೇ ಇರುತ್ತೆ, ಅಷ್ಟಂತೂ ಗೊತ್ತು, ಗ್ಯಾರಂಟಿ ಇದೆ. ಕೋಕಮ್ ಇದೆ ಅಲ್ಲಿ, ಕೋಕಮ್ ಸಿಕ್ತು, ಮತ್ತು ಈ ಹಲಸಿನ ಹಣ್ಣು ಥರದ್ದೊಂದು ಸಿಕ್ತು. ಕಾಡು ಮಾವಿನ ಹಣ್ಣು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಹೋಗುವಾಗ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ, ಬಟ್ ಸ್ಟಿಲ್ ಸಿಕ್ತು ನಮಗೆ. ಇಲ್ಲಿ ಬಿದ್ದಿದೆಯಾ ಏನೋ ಚೆನ್ನಾಗಿ ತಿನ್ಕೊಂಡು ಹೋಗ್ಬಿಟ್ಟಿದೆ. ಇದೇ ಮರ ಇರಬೇಕದು, ನೋಡೋಣ. ಮುಂದೆ ಅಲ್ಲೆಲ್ಲೋ ಇತ್ತು ಎಷ್ಟೊಂದು, ನೋಡೋಣ. ಫುಲ್ ಸುಸ್ತಾಗ್ಬಿಡ್ತು ಟ್ರೆಕ್ಕಿಂಗ್ ಮಾಡಿ. ಅಯ್ಯವ್ವ, ಬಂಡೆ ಹತ್ತಿ ಇಳಿಯೋದು ಜಾಸ್ತಿ ಇತ್ತು. ಓಕೆ, ಇದು ಲೆಫ್ಟು ಕೋಣೆ ಪಾಲು. ಕೋಕಮ್ಮು ರೀಸೆಂಟಾಗಿಂದ ಸಿಕ್ಕಾಪಟ್ಟೆ ತಗೋಬೋದೆ. ಇಲ್ಲೇ ಎಲ್ಲೋ ಇದ್ದಿದ್ದದು ಮರ, ನೋಡೋಣ. ಇಲ್ಲೇ ಇನ್ನೊಂದಿದೆ. 3 ಹಣ್ಣು ಸಿಕ್ತಿದ್ದು ನೋಡಿ. ಆ್ಯಕ್ಚುಲಿ ಈ ಥರ ಇರುತ್ತೆ ಒಳಗಡೆ ಹಲಸಿನ ಹಣ್ಣು. ಓಕೆ, ಇದು ಈ ಥರ ಇರುತ್ತೆ ಹಲಸಿನ ಹಣ್ಣು ಅದ್ರ ಒಳಗಡೆ. ಸೂಪರ್. ತೊಗೊಂಡು ಹೋಗೋಕ್ಕಾಗತ್ತಾ ಇದು? ವಾವ್, ಸೊ ನೈಸ್. ನೋಡಿ ಏನೆಲ್ಲ ಸಿಕ್ತಲ್ಲ ನಮಗೆ ಇವತ್ತು. ತಿನ್ನುವ ಇದನ್ನ. ವಾವ್, ಸೂಪರ್. ಸೂಪರ್ ಆಗಿದೆ. ಹಣ್ಣು ಕೋಕಮ್ ಕುಯ್ಕೋಬೋದು. ನೋಡಿದ್ರಲ್ಲ ಎಷ್ಟು ಹಣ್ಣುಗಳಿದ್ದಾವೆ, ಸಿಕ್ತು ನಮ್ಗೆ ಇವತ್ತು. ಈ ಥರ ಎಷ್ಟೊಂದು ಸಿಗ್ತವೆ ಕಾಡಲ್ಲಿ, ಫಾರ್ ಫ್ರೀ. ನೇಚರ್ ಗಿವ್ಸ್. ಥ್ಯಾಂಕ್ ಯು. ಮತ್ತಿಲ್ಲೊಂದಿದೆ ಸಣ್ಣ ಸಣ್ಣ ಹಣ್ಣು, ಅದನ್ನು ಮಸಾಲೆ ಐಟಮ್ಗೆ ಯೂಸ್ ಮಾಡ್ತಾರೆ ಯೂಶಲಿ. ಅದು ತುಂಬ ಮೇಲಿದೆ, ಮಸಾಲೆಗೆ ಹಾಕ್ತಾರೆ. ಒಂಥರ ಸಣ್ಣ ಸಣ್ಣ ಕಾಳು ಥರ ಬರುತ್ತಲ್ಲ ಅದು. ಸೊ ಇವತ್ತಿಗೆ ಸಾಕು ಫ್ರೂಟ್ ಹಂಟ್. ಹೊರಡೋಣ, ಮನೆಗೆ ಹೋಗುವ ಟೈಮ್ ಆಯಿತು. ಇಲ್ಲೂ ಏನೋ ಒಂದು ಹಣ್ಣು ಸಿಕ್ತು, ಬಟ್ ಏನು ಹಣ್ಣು ಅಂತ ಗೊತ್ತಿಲ್ಲ ನನಗೆ. ಎಲ್ಲ ಓಪನ್ ಆಗಿಬಿಟ್ಟಿದೆ, ಏನು ಹಣ್ಣು ಅಂತ ಗೊತ್ತಿಲ್ಲ. ಬಟ್ ಯಾವುದು ಮರದ ಗಿಡದ ಏನೂ ಗೊತ್ತಾಗ್ತಿಲ್ಲ. ಆದರೆ ಒಂದು ಫುಲ್ ಹಣ್ಣು ಇದ್ದಿದ್ರೆ ಎತ್ಕೊಂಡು ಹೋಗ್ಬೋದಿತ್ತು. ಎಸ್, ಥ್ಯಾಂಕ್ ಯು. ಬೇಕು ಅಂದ ತಕ್ಷಣ 2 ಹಣ್ಣು ಬಿತ್ತು ಗುರು. ಐ ಡೋಂಟ್ ನೋ, ಇದು ಓಪನ್ ಆಗ್ಬಿಟ್ಟಿದೆ.
ಇಲ್ಲ ಇದು ಬಿದ್ದ ಏನು ಅಂತ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ. ಆರೆಂಜ್ ಆಗಿ ಕಾಡಲ್ಲಿ ಏನೇನೋ ಸಿಗ್ತವೆ, ಎಲ್ಲದನ್ನು ತಿನ್ನೋಕ್ಕಾಗಲ್ಲ. ನೋಡೋಣ, ಇದನ್ನು ಎತ್ಕೊಂಡು ಹೋಗ್ಬಿಟ್ಟು ಏನು ಅಂತ ಕೇಳೋಣ. ತಿನ್ನೋದು ಅಂತಾದರೆ ಉಡಾಯಿಸೋದು ಸಾಕು. ಒಂದು 3-4 ತೊಗೊಂಡೆ. ಮೂರ್ನಾಲ್ಕು ಕಾಯಿ ತೊಗೊಂಡಿದ್ದೀನಿ. ನೋಡೋಣ, ಏನು ಅಂತ ಗೊತ್ತಿಲ್ಲ ಇದು.